ಸೂಕ್ತ ಅಲ್ಲ ಅನ್ನೋದು ಚರ್ಚೆ ಆರಂಭ ಆಗಿದೆ. ನೋಡಿ, ಇತಿಹಾಸ ನಮ್ಮ ಮುಂದೆ ಇದೆ. 4414ನೇ ದಸರಾ ಇವತ್ತು ನಾವು ಏನು ಆಚರಣೆ ಮಾಡ್ತಾಯಿದ್ದೀವಿ. ಈ ಹಿಂದೆ ನಾವು ನೋಡಿದಂತಹ ಸಂದರ್ಭ ವಿಜಯನಗರ ಸಾಮ್ರಾಜ್ಯ ಶುರು ಮಾಡಿದಂತಹ ದಸರಾ, ತದನಂತರ ನಮ್ಮಲ್ಲಿ ಮಹಾರಾಜರ ಅಭಿಷೇಕ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸುಮಾರು 18 ವರ್ಷಗಳ ಕಾಲ ಹೈದರಾಲಿ ಮತ್ತು ಟಿಪ್ಪು ದಸರಾನ ಮುಂದುವರಿಸ್ಕೊಂಡು ಹೋದರು ಅನ್ನೋದು ಒಂದು ಇತಿಹಾಸ ಇದೆ. ತದನಂತರ 1974ರ ನಂತರ ಸರ್ಕಾರ ವಹಿಸ್ಕೊಂಡಂತಹ ಸಂದರ್ಭದಿಂದ ಅನೇಕ ಎತ್ತರದ ಸಾಹಿತಿಗಳು, ಸಮಾಜದ ಮುಖಿಯಾದಂತಹ ವ್ಯಕ್ತಿಗಳು, ಎಸ್.ಎಂ. ಕೃಷ್ಣ ಅವರು, ನಿಸಾರ್ ಅಹಮದ್ರವರು, ಸ್ವತಃ ರಾಷ್ಟ್ರಪತಿಗಳು ದಸರಾನ ಉದ್ಘಾಟನೆ ಮಾಡಿದ್ದಾರೆ. ಸಾಮಾನ್ಯ ಒಬ್ಬ ರೈತನು ಕೂಡ ದಸರಾ ಉದ್ಘಾಟನೆ ಮಾಡಿದಂತಹ ಸಂದರ್ಭಗಳಿವೆ. ಸಮಾಜದಲ್ಲಿ ಒಬ್ಬ ನಾಸ್ತಿಕ ಅಂತ ಹೆಸರು ಪಟ್ಕೊಂಡಿರುವಂತಹ ಬರಗೂರು ರಾಮಚಂದ್ರಪ್ಪ ಅವರು ನಾನು ಪೂಜೆ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅವರು ಸರಿಯೋ ತಪ್ಪೋ ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ದಸರಾ ಉದ್ಘಾಟನೆ ಸರ್ಕಾರ ಆಹ್ವಾನ ಮಾಡುವಂಥದ್ದು, ನಮ್ಮ ಕಾರ್ಯಕ್ರಮಗಳ ಚಾಲನೆ ಕೊಡುವಂಥದ್ದಕ್ಕೆ, ಪೂಜೆ ಪುರಸ್ಕಾರಗಳು ಮತ್ತು ಇದರ ಸಂಪೂರ್ಣವಾದಂಥ ಹೊಣೆಗಾರಿಕೆ ಸರ್ಕಾರ ನಡೆಸ್ಕೊಂಡು ಬಂದಿದೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಸೊ ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಏನು ಪ್ರಶಸ್ತಿಗಳಿದೆ ಅದನ್ನು ಗುರುತಿಸಿ ನಾವು ಮಾಡ್ತಾ ಇರುವಂಥ ಕೆಲಸ. ಸೊ ಆ ಕಾರಣದಿಂದ ನಾನು ಹೇಳುವಂಥದ್ದು, ನಾವು ಎಸ್.ಎಲ್. ಭೈರಪ್ಪ ಅವ್ರನ್ನೂ ಕರೆದ್ವಿ, ಈಗ ಅದನ್ನು ಟೀಕೆ ಮಾಡುವಂಥದ್ದಲ್ಲ. ಸೊ ಹಾಗಾಗಿ ನಾವು ಹೇಳುವಂಥದ್ದು, ನಮಗೆ ತಾಯಿ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮದಿಂದ ದಸರಾ ಮಹೋತ್ಸವಕ್ಕೆ ಚಾಲನೆ ಕೊಡುವಂಥ ಒಂದು ಪರಿಪಾಠ ಹಿಂದೆಯಿಂದ ನಡ್ಕೊಂಡು ಬಂದಿದೆ. ಅದು ಬರುವಂತಹ ನೂರಾರು ವರ್ಷಗಳಲ್ಲಿ ನಡ್ಕೊಂಡೇ ಹೋಗಬೇಕು. ನಾವು ಇರ್ತೀವೋ ಇಲ್ವೋ ಅದು ಮುಖ್ಯ ಅಲ್ಲ. ಸರ್, ಈಗ ಅವ್ರು ಹೇಳುವಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ, ಒಂದು ಧರ್ಮಕ್ಕೆ ಅನ್ಯ ಧರ್ಮೀಯರು ಇದನ್ನ ಯಾಕೆ ಉದ್ಘಾಟನೆ ಮಾಡಬೇಕು? ನೋಡಿ, ಇದು ಯಾವುದೇ ಧರ್ಮ ಅಥವಾ ಯಾವ ಜಾತಿಗೆ ಇದು ಸೀಮಿತವಾಗಿದ್ದಲ್ಲ. ನಾವು ಹೇಳ್ತಾ ಇರುವಂಥದ್ದು, ಯಾರಿಗೆ ನಮ್ಮ ಪ್ರಾಂತ್ಯದ ಆದಿಶಕ್ತಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಇದರ ಅವಕಾಶ ಇದೆ. ಹಾಗಾಗಿ ದಸರಾ ಮಹೋತ್ಸವ ಸುಗಮವಾಗಿ ಯಾವುದೇ ಅಡಚಣೆ ಇಲ್ಲದೆ ನಡೀಲಿ ಅಂತ ನಾನು ಅವರಿಗೆ ಚಾಮುಂಡಿ ತಾಯಿ ಮೇಲೆ ಭಕ್ತಿ ಇಲ್ಲ. ಈಗ ನೋಡಿ, ನನ್ನಲ್ಲಿರುವಂಥ ಭಕ್ತಿ ನಾನು ಯಾರಿಗೂ ತೋರಿಸೋದಲ್ಲ. ನನ್ನ ನಂಬಿಕೆ, ನನ್ನ ಅಪನಂಬಿಕೆ ನನ್ನ ಜೊತೆ ಇರುವಂಥದ್ದು. ನನ್ನ ನಡತೆ ಏನಿದೆ ಅದನ್ನು ಮಾತ್ರ ನೀವು ನೋಡಬೇಕಾಗಿರೋದು. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತೇನೆ, ಮನುಷ್ಯನಿಗೆ ಯಶಸ್ಸು ಅದು ಮತ್ತೊಬ್ಬರು ಅದನ್ನು ಅಳತೆ ಮಾಡಬೇಕಾಗಿರುವಂಥದ್ದು. ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ತೃಪ್ತಿ ಆಗಬೇಕು. ಇವತ್ತು ಅತೃಪ್ತರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರು ಹೆಂಗಾದರೂ ಮಾಡಿ ಮೇಲೆ ಬರಬೇಕು ಅನ್ನೋದಕ್ಕೆ ಇಂಥ ವಿಚಾರಗಳನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋದ್ರಿಂದ ಬಹುಶಃ ಅದು ಪ್ರಜ್ಞಾವಂತರಿಗೆ ಶೋಭೆ ತರುವಂಥ ಕೆಲಸ ಅಲ್ಲ. ಹಾಗಾಗಿ ನಾನು ಯಾರಿಗೂ ಟೀಕೆ ಮಾಡುವಂಥದ್ದಲ್ಲ. ಪ್ರತಿಯೊಂದನ್ನು ಸ್ವೀಕರಿಸಿ ನಾವು ಮುನ್ನಡೆಯಬೇಕಾಗಿರುವಂಥದ್ದು ನಮ್ಮ ಕೆಲಸ. ಎಲ್ಲ ಕಾಲಕ್ಕೂ ನಾವು ಎಲ್ಲ ಆಳ್ವಿಕೆಯಲ್ಲಿ ನಾವು ನೋಡಿದ್ದೇವೆ. ಯಾರು ಏನು ಅನ್ನೋದಲ್ಲ. ಇವತ್ತು ಸರ್ವಧರ್ಮೀಯ ಒಂದು ಏನು ವ್ಯವಸ್ಥೆ ನಮ್ಮಲ್ಲಿ ಭಾರತದಲ್ಲಿದೆ. ನಾನಾ ಭಾಷೆ, ನಾನಾ ಧರ್ಮ, ನಾನಾ ಪದ್ಧತಿಗಳನ್ನ ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದನ್ನು ಸ್ವೀಕರಿಸಿ ಅದನ್ನು ಅನುಸರಿಸ್ಕೊಂಡು ಹೋಗುವಂಥದ್ದಕ್ಕೆ ನಾವು ಇಂಥ ಪ್ರಶ್ನೆ ಎತ್ತಿರೋರಿಗೆ ತಮ್ಮ ಸಲಹೆ ಅಥವಾ ಅವರಿಗೆ
ತಾಳ್ಮೆ ಇರಲಿ, ಭವಿಷ್ಯ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಬೆಂಕಿ ಹಚ್ಚಿ ಆ ಬೆಂಕಿಯ ಕಾವು ತಗೊಳ್ಳುವಂತಹ ನೆಪದಲ್ಲಿ ಸುಟ್ಟು ಹೋಗುವಂಥದ್ದು ಸರಿಯಲ್ಲ ಅಂತ ರಿಯಾಕ್ಷನ್ ಏನಿದೆ ನೋಡಿ. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ತನ್ನದೇ ಆದಂಥ ಸಿದ್ಧಾಂತ ಇದೆ. ಈಗ ಒಂದು ಪಕ್ಷದ ಸಿದ್ಧಾಂತ ನಂಬಿರುವಂಥವರು ಮತ್ತೊಂದು ಪಕ್ಷದ ಸಿದ್ಧಾಂತ ಏನು ಅಂತ ಅರ್ಥ ಮಾಡ್ಕೋಬೇಕಾಗಿರುವಂತಹ ಅನಿವಾರ್ಯತೆ ನಮಗಿದೆ. ಯಾಕಂದರೆ ನಾವು ಪಕ್ಷದ ಸಂಘಟನೆ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ರಾಜಕೀಯ ಪಕ್ಷಗಳು ಅವರ ಸಿದ್ಧಾಂತಗಳಿಗೆ ಏನಿದೆ, ಸಾರ್ವಜನಿಕ ವಲಯದಲ್ಲಿ ಸೇವೆ ಮನೋಭಾವವನ್ನು ಇಟ್ಕೊಂಡು ಈ ದೇಶವನ್ನು ಕಟ್ಟುವಂಥದ್ದನ್ನು ನಾವು ಮುಂದಿಟ್ಕೊಂಡಂತಹ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ಸಿಂದ ಸಂವಿಧಾನನೇ ನಮ್ಮ ಶ್ರೇಷ್ಠ ಗ್ರಂಥ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಸೊ ಹಾಗಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸದನದಲ್ಲಿ RSS ಗೀತೆ ಹಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರು BJPಯ ಪರ ನಿಂತಿದ್ದಾರೆ ಅನ್ನೋದಲ್ಲ. ಅವರು ಸ್ವತಃ ಹೇಳಿದ್ದಾರೆ ನಾನು ಹುಟ್ಟು ಕಾಂಗ್ರೆಸ್ಸಿಗ ಅಂತ ಹೇಳಿ. ನಮ್ಮ ಸಿದ್ಧಾಂತಕ್ಕೆ ನಾವು ಎಲ್ಲೂ ಬಲಿ ಕೊಡಲ್ಲ. ಮತ್ತೊಂದು ಸಿದ್ಧಾಂತ ಅರ್ಥ ಮಾಡ್ಕೊಳ್ಳುವಂಥದ್ದು ತಪ್ಪು ಅಂತ ನಾನು ಎಲ್ಲೂ ಭಾವಿಸಲ್ಲ. ರಾಜಣ್ಣವ್ರು ಏನು ಹೇಳ್ತಾರೆ ಅಂತಂದ್ರೆ DK ಶಿವಕುಮಾರ್ ಏನು ಮಾಡಿದ್ರು ನಡೆಯುತ್ತೆ, ನಾವು ಮಾಡಿದ್ರು ತಪ್ಪದು. ನೋಡಿ, ರಾಜಣ್ಣ ಅವರ ಮನಸ್ಥಿತಿ ವಿಚಾರದಲ್ಲಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಪ್ರತಿಯೊಂದೂ ಹೇಳುವಂಥ ಸ್ವಾತಂತ್ರ್ಯ ಇದ್ದರೂ ಕೂಡ ಪಕ್ಷದ ವಿಚಾರ ಪಕ್ಷದ ವೇದಿಕೆಯಲ್ಲಿ ಮಾತಾಡುವಂಥದ್ದು ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ. ಬಹಿರಂಗವಾಗಿ ಅವರು ಮಾತಾಡಿ ಅವ್ರು ಏನು ಮಾಡಬೇಕಾಗಿದೆ, ನಿನ್ನೆ ಒಂದು ಮಾಧ್ಯಮದ ಸ್ನೇಹಿತರ ಜೊತೆಗೆ ಅವರ ಭಾವನೆಗಳನ್ನ ಹಂಚ್ಕೊಳ್ಳುವಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅಮಿತ್ ಶಾ ಜೊತೆಗೆ ಹೋದರೂ ಏನಿಲ್ಲ ಅಂತ ಹೇಳುವಂಥದ್ದು ಏನು ಮಾತಾಡಿದ್ರೆ ಅದು ನಾವು ಒಪ್ಪುವಂಥದ್ದಲ್ಲ. ಈಗಾಗಲೇ ರಾಜಣ್ಣರವರು ಅವರ ಮಾತಿನ ಭರಾಟೆಯಲ್ಲಿ ನಷ್ಟನ ಅನುಭವಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವುದನ್ನು ಯಾವ ಸಂದರ್ಭದಲ್ಲಿ ಮಾತಾಡಬೇಕು ಅದು ಮಾತಾಡಿದ್ರೆ ಅದು ಶೋಭೆ ತರುತ್ತೆ. ಸದನದಲ್ಲಿ RSS ಗೀತೆ ತಪ್ಪಲ್ಲ. ನೋಡಿ, ಬೇರೆ ಪಕ್ಷದ ಸಿದ್ಧಾಂತದಲ್ಲಿ ಏನಿದೆ ಅನ್ನೋದನ್ನು ನಾವು ಉಲ್ಲೇಖ ಮಾಡುವಂಥದ್ದು ಏನು ತಪ್ಪೇನಲ್ಲ. ಅಂದ್ರೆ ಎರಡು ತರ ಇದೆ ಅಂತ ಅನ್ಸುತ್ತೆ ಸರ್. ಹಂಗಾರೆ ಪಕ್ಷದಲ್ಲಿ ಈಗ ರಾಜಣ್ಣ ಅವರೇ ಹೇಳೋದ ರೀತಿಯಲ್ಲಿ ಕೆಳ ಹಂತದ ನಾಯಕರಿಗೆ ಮೇಲಂತದ ನಾಯಕರಿಗೆ ಬೇರೆ ತರ ರೂಲ್ ಅನ್ನೋದೇನು ಇದಕ್ಕೆ ಅಂತ. ನೋಡಿ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಪಕ್ಷ ಕಟ್ಟುವಂತಹ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳನ್ನು ಅವರು ಅಧ್ಯಯನ ಮಾಡಿಕೊಂಡು ನಮ್ಮ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅದು ಅವ್ರ ಮೇಲೆ ಇರುವಂಥ ಜವಾಬ್ದಾರಿ. ಇದರಲ್ಲಿ ಏನು ತಪ್ಪೇನು ಏನಿಲ್ಲ. ಯಾಕಂದರೆ ನಾನು ಹೇಳುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು ಇಲ್ಲೇ ಇರುವಂಥದ್ದು. ನಾವು ನಮ್ಮ ಭಾರತವನ್ನು ಮುನ್ನಡೆಸುವಂತಹ ಒಂದು ಕನಸು, ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು, ಅಧಿಕಾರಕ್ಕೆ ಬರಬೇಕು, ನಾವು ಗೆಲ್ಲಬೇಕು ಅನ್ನೋದು. ನಾವು ಗೆದ್ದ ಮೇಲೆ ನಮ್ಮ ಸಿದ್ಧಾಂತಕ್ಕೆ ಎಲ್ಲೂ ಬಲಿ ಕೊಡುವಂಥದ್ದಲ್ಲ. ನಮಗೆ ಅವಕಾಶ ಸಿಕ್ಕಿದಾಗ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ನಮ್ಗೆ ಭಾಳ ಮುಖ್ಯ. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ 70 ವರ್ಷ ಏನು ಮಾಡಿದೆ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.